ನಮಸ್ಕಾರ ಸ್ನೇಹಿತರೆ, ಖಡಕ್ ಸಿನಿಮಾದ ವೀಕ್ಲಿ ರೌಂಡ್ ಆಫ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅನೌನ್ಸ್ಮೆಂಟ್ಸ್. ನಮ್ಮ ಕನ್ನಡ ಚಿತ್ರರಂಗದ ಪ್ರೆಸ್ಟೀಜಿಯಸ್ ಫಿಲ್ಮ್ ಪ್ರೊಡಕ್ಷನ್ ಸಂಸ್ಥೆ ಆಗಿರುವಂತಹ KVN ಪ್ರೊಡಕ್ಷನ್ಸ್ ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಅಂದ್ರೆ ತಲಪತಿ 69 ಅನ್ನ ನಿರ್ಮಾಣ ಮಾಡುವಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದೆ. ಈ ಸಿನಿಮಾನ ವಿನೋದ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾಗೆ ಭರ್ಜರಿ ಬಡ್ಜೆಟ್ ಜೊತೆಗೆ ನಾಯಕ ನಟ ವಿಜಯ್ ಅವರಿಗೆ ಭರ್ಜರಿ ರೆಮ್ಯುನರೇಷನ್ ಕೂಡ ಸಿಗ್ತಾ ಇದೆ ಅನ್ನೋ ಸುದ್ದಿ ಇದೆ. ಇದರ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ನ ನಿರ್ಮಾಣದಲ್ಲಿ ಮೂಡ್ ಬಂದಿರುವಂತಹ ಶ್ರೀಮುರಳಿ ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಬಹು ನಿರೀಕ್ಷಿತ ಬಗಿರಾ ಸಿನಿಮಾಗೆ ರಿಲೀಸ್ ಡೇಟ್ ಸಿಕ್ಕಿದ್ದು, ಸಿನಿಮಾ ಅಕ್ಟೋಬರ್ 31ಕ್ಕೆ ಬಿಡುಗಡೆ ಆಗೋದು ಖಚಿತವಾಗಿದೆ. ಸಲಾರ್ ಬಿಟ್ರೆ ಹೊಂಬಾಳೆ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ರಿಲೀಸ್ ಆಗಿರುವಂತಹ ರೀಸೆಂಟ್ ಸಿನಿಮಾಗಳು ಅಂದ್ರೆ ಧೂಮಮ್ ಆಗಿರ್ಬೋದು, ರಘುತಾತ ಆಗಿರ್ಬೋದು, ರಾಘವೇಂದ್ರ ಸ್ಟೋರ್ಸ್ ಆಗಿರ್ಬೋದು ಅಷ್ಟೊಂದು ಚೆನ್ನಾಗಿ ಬಾಕ್ಸ್ ಆಫೀಸ್ ನಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿಲ್ಲ. ಹೀಗಾಗಿ ಬಗೀರಾ ಸಿನಿಮಾದ ಮೇಲೆ ನಿರೀಕ್ಷೆ ಬೆಟ್ಟದಷ್ಟಿದೆ. ಪೂರ್ಣಚಂದ್ರ ತೇಜಸ್ವಿ ಅವರ ಅತ್ಯಂತ ಜನಪ್ರಿಯ ಕಾದಂಬರಿ ಜುಗಾರಿ ಕ್ರಾಸ್ ಅನ್ನ ಕೊನೆಗೂ ಗುರುದತ್ ಗಾಣಿಗ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದು, ಸಾಕಷ್ಟು ವರ್ಷಗಳ ಕನ್ನಡ ಪ್ರೇಕ್ಷಕರ ಕನಸು ಕೊನೆಗೂ ಜೀವ ತೆಳೆದು ಸಿನಿಮಾ ಆಗುವಂತಹ ಕಾಲ ಹತ್ರ ಇದೆ ಅಂತ ಹೇಳ್ಬೋದು. ಖಂಡಿತವಾಗಿ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲನ್ನ ಸೃಷ್ಟಿ ಮಾಡುತ್ತೆ. ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳು ಈಗ ಪ್ರಾರಂಭ ಆಗಬಹುದು ಎನ್ನುವ ಸೂಚನೆಯನ್ನ ಕೂಡ ಇದು ನೀಡ್ತಾ ಇದೆ. ಇನ್ನು ಜೂನಿಯರ್ NTR ಅವರ ದೇವರ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಅನ್ನ KVN ಪ್ರೊಡಕ್ಷನ್ಸ್ ಅವರು ಮಾಡ್ತಾ ಇರೋದು ಖಚಿತವಾಗಿದ್ದು, ಕರ್ನಾಟಕದಲ್ಲಿ ಕನ್ನಡ ವರ್ಷನ್ ನಲ್ಲಿ ಹೆಚ್ಚಿನ ಪ್ರಮಾಣದ ಶೋಸ್ ಗಳನ್ನ ಕೊಟ್ರೆ ಅದು ಕನ್ನಡಿಗರಿಗೆ ತುಂಬಾ ಒಳ್ಳೆಯದು. ಬಿಗ್ ಅಪ್ಡೇಟ್ಸ್. ಕಿಚ್ಚ ಸುದೀಪ್ ರವರು ಸಾಕಷ್ಟು ಊಹಾಪೋಹಗಳ ನಂತರ ಮತ್ತೆ ಬಿಗ್ ಬಾಸ್ 11 ಸೀಸನ್ ಅನ್ನ ಹೋಸ್ಟ್ ಮಾಡೋದಕ್ಕೆ ಮರಳಿದ್ದಾರೆ. ಸೊ ನಾನು ಬಿಗ್ ಬಾಸ್ ಸೀಸನ್ ಹೋಸ್ಟ್ ಮಾಡ್ತೀನಿ ಅಥವಾ ಮಾಡಲ್ಲ ಅಂತ ಅಡ್ಡಗೋಡೆ ಮೇಲೆ ಇಟ್ಟಂತಹ ದೀಪ ಕೇವಲ ಹೈ ಪರ್ಪಸ್ ಅಂತ ಇದನ್ನ ನೋಡಿ ನಾವು ಹೇಳಬಹುದಾಗಿದೆ. ಈ ಬಾರಿಯ ಬಿಗ್ ಬಾಸ್ ಅಕ್ಟೋಬರ್ ಕೊನೆಯ ವಾರದಿಂದ ಪ್ರಾರಂಭ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಸಲಗ ಸಿನಿಮಾದ ಮೂಲಕ ಡೈರೆಕ್ಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಭರವಸೆಯ ನಿರ್ದೇಶಕರಾಗಿ ಕಾಣಿಸಿಕೊಳ್ಳಲಿದ್ದೇನೆ ಅನ್ನೋದನ್ನ ಸಾಬೀತುಪಡಿಸಿದ ದುನಿಯಾ ವಿಜಯ್ ಭೀಮಾ ಸಿನಿಮಾದ ಮೂಲಕ ಕೂಡ ಯಶಸ್ಸನ್ನ ಸಂಪಾದನೆ ಮಾಡಿದ್ರು. ಈಗ ಮತ್ತೊಂದು ಸಿನಿಮಾವನ್ನ ದುನಿಯಾ ವಿಜಯ್ ಅವರು ನಿರ್ದೇಶನ ಮಾಡೋದು ಕನ್ಫರ್ಮ್ ಆಗಿದೆ. ಅದರಲ್ಲೂ ಸ್ಪೆಷಲ್ ಆಗಿ ಸಿಟಿ ಲೈಟ್ಸ್ ಅನ್ನುವಂತಹ ಸಿನಿಮಾನ ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಮಾಡಲಿದ್ದು, ಈ ಸಿನಿಮಾದಲ್ಲಿ ಅವರ ಮಗಳಾಗಿರುವಂತಹ ಮೋನಿಶಾ ನಟಿಯಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ಸರವಣ ಭವನ್ ಅನ್ನುವಂತಹ ಫೇಮಸ್ ಹೋಟೆಲ್ ರೆಸ್ಟೋರೆಂಟ್ ಚೈನ್ ವಿಚಾರದಲ್ಲಿ ಕಂಡು ಬಂದಂತಹ ವಿವಾದವನ್ನ ಇಟ್ಕೊಂಡು ಆ ಹೋಟೆಲ್ ಚೈನ್ಗಳ ಪ್ರಮುಖವಾಗಿರುವ ಜೀವಜ್ಯೋತಿ ಹಾಗೂ P. ರಾಜಗೋಪಾಲ್ ನಡುವಿನ ಲೀಗಲ್ ಬ್ಯಾಟಲ್ ಕಥೆಯನ್ನ ಇಟ್ಕೊಂಡು ರಜನಿಕಾಂತ್ ರವರ ವೆಟ್ಟೇನ್ ಸಿನಿಮಾದ ನಿರ್ದೇಶಕರಾಗಿರುವಂತಹ TG ಜ್ಞಾನವೇಲ್ ದೋಸಾ ಕಿಂಗ್ ಅನ್ನುವಂತಹ ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದು, ಈ ಸಿನಿಮಾಗೆ ನಮ್ಮ ಕನ್ನಡದ ಹೇಮಂತ್ ರಾವ್ ಅವರ ಬರಹ ಇರಲಿದೆಯಂತೆ. ಥಿಯೇಟ್ರಿಕಲ್ ರಿಲೀಸ್. ಸೆಪ್ಟೆಂಬರ್ 20ರಿಂದ ನಮ್ಮ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಿರುವಂತಹ ಕನ್ನಡ ಸಿನಿಮಾಗಳ ಬಗ್ಗೆ ಮಾತನಾಡೋದಾದ್ರೆ ಕರ್ಕಿ, ಹಗ್ಗ, ಲಂಗೋಟಿ ಮ್ಯಾನ್, ರಮ್ಮಿ ಆಟ ಸಿನಿಮಾಗಳು ಬಿಡುಗಡೆ ಆಗಲಿದ್ದು, ಇದ್ರ ಜೊತೆಗೆ ಉಪೇಂದ್ರ ಕೂಡ ರಿಲೀಸ್ ಆಗ್ತಾ ಇದೆ. ನೀವು ಯಾವ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಮಜಾ ಮಾಡಿ. ಥಿಯೇಟ್ರಿಕಲ್ ರನ್ ಅಂಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್. ವಿಹಾನ್ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಇಬ್ಬನಿ ತಬ್ಬಿದ ಎಳೆಯಲಿ ಸಿನಿಮಾ 2ನೇ ವಾರದಿಂದ ಹೆಚ್ಚುವರಿ 100 ಶೋಸ್ ಗಳನ್ನ ಪಡ್ಕೊಂಡಿದೆ. ಸಿನಿಮಾನ ಜನಗಳು ಇಷ್ಟಪಟ್ಟಿದ್ದಾರೆ ಹಾಗೂ ಒಳ್ಳೆ ಸಿನಿಮಾ ಬಂದ್ರೆ ಜನ ಇಷ್ಟಪಟ್ಟೇ ಪಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. 2018ರಲ್ಲಿ ಬಾಲಿವುಡ್ ನಲ್ಲಿ ಬಿಡುಗಡೆಯಾಗಿದ್ದ ತುಂಬಾದ್ ಸಿನಿಮಾ ಆಗ ಬಿಡುಗಡೆಯಾದಾಗ ಯಾವುದೇ ರೀತಿಯಲ್ಲಿ ಸದ್ದು ಮಾಡಿರಲಿಲ್ಲ. ಆದ್ರೆ ಒಮ್ಮೆ ಅಮೆಜಾನ್ ಪ್ರೈಮ್ಗೆ ಬಂದ ಮೇಲೆ ಅದು ಕೇವಲ ಹಿಂದಿ ಭಾಷಿಗರನ್ನ ಮಾತ್ರವಲ್ಲದೆ ಪರಭಾಷಿಗರನ್ನು ಕೂಡ ಸೆಳೆಯೋದಕ್ಕೆ ಯಶಸ್ವಿಯಾಗಿತ್ತು. ಈಗ ಮತ್ತೆ ಬಿಡುಗಡೆಯಾಗಿರುವಂತಹ ತುಂಬಾದ್ ಮೊದಲ ವೀಕೆಂಡ್ ಅಂತ್ಯಕ್ಕೆ 9 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡೋ ಮೂಲಕ ಪ್ರೇಕ್ಷಕರಲ್ಲಿ ತನಗಿರುವಂತಹ ಸ್ಥಾನವನ್ನ ಮತ್ತೆ ಪಡ್ಕೊಂಡಿದೆ. ಕಳೆದ ವಾರ ಬಿಡುಗಡೆಯಾಗಿದ್ದ ಕಾಲಾಪತ್ತರ್ ಹಾಗೂ ಶಾಲಿವಾಹನ ಶಕೆ ಪ್ರೇಕ್ಷಕರಿಂದ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿದೆ. ಟೀಸರ್ ಅಂಡ್ ಟ್ರೈಲರ್ಸ್. ಇನ್ನು ಸದ್ದು ಮಾಡ್ತಾ ಇರುವಂತಹ ಟೀಸರ್ ಟ್ರೈಲರ್ ಗಳ ಬಗ್ಗೆ ಕಣ್ಣಾಯಿಸೋದಾದ್ರೆ ಈ ಸಾಲಿನಲ್ಲಿ ಜೂನಿಯರ್ NTR ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಬಹು ನಿರೀಕ್ಷಿತ ಸಿನಿಮಾ ದೇವರ ಸಿನಿಮಾದ ಟ್ರೈಲರ್ ದೊಡ್ಡ ಸೆನ್ಸೇಷನ್ ಅನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ವಿಶೇಷ ಅನ್ನೋ ರೀತಿಲಿ ಕನ್ನಡದಲ್ಲಿ ಬಿಡುಗಡೆಯಾಗಿರುವಂತಹ ಟ್ರೈಲರ್ ಕರ್ನಾಟಕದಲ್ಲಿ ಇನ್ನಷ್ಟು ಹೆಚ್ಚಿನ ಶೋಗಳನ್ನ ಹಾಗೂ ಆಡಿಯನ್ಸ್ ಅನ್ನ ಸಂಪಾದನೆ ಮಾಡೋದಕ್ಕೆ ಒಂದು ಪ್ರಮುಖ ರೀಸನ್ ಆಗಿರಲಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೂನಿಯರ್ NTR ಅವರ ಕನ್ನಡಕ್ಕೆ ಪ್ರತಿಯೊಬ್ಬರು ಕೂಡ ಫ್ಯಾನ್. ಹೀಗಾಗಿ ಟ್ರೈಲರ್ ನಲ್ಲಿ ಕೂಡ ಡಬ್ಬಿಂಗ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದ್ದು ಅಂಡ್ ಟ್ರೈಲರ್ಗೆ ಜೂನಿಯರ್ NTR ಅವರೇ ಡಬ್ ಕೂಡ ಮಾಡಿದ್ದಾರೆ. ಹೀಗಾಗಿ ಸಿನಿಮಾದ ಮೇಲೆ ಕರ್ನಾಟಕದಲ್ಲಿ ಕೂಡ ನಿರೀಕ್ಷೆ ಹೆಚ್ಚಾಗಿದೆ. ಸಿನಿಮಾ ಇದೇ ಸೆಪ್ಟೆಂಬರ್ 27ಕ್ಕೆ ಗ್ರ್ಯಾಂಡ್ ರಿಲೀಸ್ ಕಾಣಲಿದೆ. ಫೈರ್ ಫ್ಲೈ ಟೀಸರ್ ಕೂಡ ಕನ್ನಡದಲ್ಲಿ ಒಂದು ಹೊಸ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನೀಡುವಂತಹ ಭರವಸೆಯನ್ನ ಹುಟ್ಟಾಕಿದೆ. ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಿರೋದು ಶಿವಣ್ಣ ಅವರ ಮಗಳು ನಿವೇದಿತಾ. ಸುಬ್ರಹ್ಮಣ್ಯ ಗ್ಲಿಮ್ಸ್ ಬಿಡುಗಡೆ ಆಗಿದ್ದು ನೋಡೋದಕ್ಕೆ ಅಡ್ವೆಂಚರಸ್ ಟ್ರೆಜರ್ ಹಂಟ್ ಟೈಪ್ ಸಿನಿಮಾ ಅನ್ನೋ ಫೀಲ್ ನೀಡುತ್ತೆ. ಒಂದು ಹೊಸ ಜಾನರ್ ಸಿನಿಮಾ, ಔಟ್ ಆಫ್ ದ ಬಾಕ್ಸ್ ಟೈಪ್ ಕಂಟೆಂಟ್ ಅನ್ನ ನಾವು ಈ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅನ್ನೋ ನಿರೀಕ್ಷೆ ಅಂತೂ ಇದೆ. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇರೋದು ರವಿಶಂಕರ್ ಅವರು. ಇನ್ನು ಕೋಮಲ್ ರವರ ಯಲಾಕುನ್ನಿ ಸಿನಿಮಾದ ಟೀಸರ್ ಕೂಡ ಅವರ ಕಮ್ ಬ್ಯಾಕ್ ಅರೈವಲ್ ಅನ್ನ ಘೋಷಣೆ ಮಾಡಿದೆ ಅಂತ ಹೇಳ್ಬೋದು. ಬಜ್ ಮತ್ತು ಅಪ್ಡೇಟ್ಸ್.
ಮೊದಲಿಗೆ ಕಂಗುವಾ ಸಿನಿಮಾದ ಸುದ್ದಿಯ ನಡುವಲ್ಲೇ ತಮಿಳು ನಟ ಸೂರ್ಯ ಬಾಲಿವುಡ್ ನ ಮೋಸ್ಟ್ ಅವೈಟೆಡ್ ಫ್ರಾಂಚೈಸಿ ಸಿನಿಮಾ ಧೂಮ್ 4 ನಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಇನ್ನು ನಮ್ಮ ಕನ್ನಡದ ಬಗ್ಗೆ ಮಾತನಾಡೋದಾದ್ರೆ ಉಪೇಂದ್ರ ಅವರ ಜೊತೆಗೆ ಕೂಲಿ ಸಿನಿಮಾದಲ್ಲಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ ಒಂದು ನೆಗೆಟಿವ್ ಶೇಡ್ ನಲ್ಲಿ ರಜನಿಕಾಂತ್ ಅವರ ಪಕ್ಕದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಜೋರಾಗಿ ಕೇಳ್ತಾ ಇದೆ. ಇದರ ಜೊತೆಗೆ ನಮ್ಮ ರಮೇಶ್ ಅರವಿಂದ್ ಅವರ ಮುಂದಿನ ಬಹು ನಿರೀಕ್ಷಿತ ಸಿನಿಮಾ ಆಗಿರುವಂತಹ ಡೈಜಿ ಸಿನಿಮಾ ಸಂಪೂರ್ಣವಾಗಿ ಫಾರಿನ್ ಲೊಕೇಶನ್ ನಲ್ಲಿ ಶೂಟ್ ಆಗಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಶಿವಾಜಿ ಸೂರತ್ಕಲ್ ಜೋಡಿ ಈ ಸಿನಿಮಾದ ಮೂಲಕ ಮತ್ತೆ ಒಂದಾಗಿದ್ದು ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರ ಹೊಸ ಲುಕ್ ಎಲ್ಲರ ಗಮನವನ್ನ ಸೆಳೆದಿದೆ. ಇನ್ನು ಸೈಮಾ ಅವಾರ್ಡ್ಸ್ ನಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಯಾರೆಲ್ಲ ಹಾಗೂ ಯಾವೆಲ್ಲ ಸಿನಿಮಾಗಳು ಗೆದ್ದಿವೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಬೆಸ್ಟ್ ಫಿಲಂ ಕ್ಯಾಟಗರಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ಅವಾರ್ಡ್ ಗೆದ್ದಿದೆ. ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ರಕ್ಷಿತ್ ಶೆಟ್ಟಿ ಪ್ರಶಸ್ತಿ ಗೆದ್ದಿದ್ದಾರೆ ಹಾಗೂ ಬೆಸ್ಟ್ ನಟಿಯ ಕ್ಯಾಟಗರಿಯಲ್ಲಿ ಚೈತ್ರಾ ಆಚಾರ್ ಅವರು ಟೋಬಿ ಸಿನಿಮಾಗಾಗಿ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಎ ಗಾಗಿ ಹೇಮಂತ್ ರಾವ್ ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾಗಾಗಿ ನಿತಿನ್ ಕೃಷ್ಣಮೂರ್ತಿ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಅವಾರ್ಡ್ ಅನ್ನ ಗೆದ್ದಿದ್ದಾರೆ. ಕ್ರಿಟಿಕ್ಸ್ ಪ್ರಕಾರ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಗುರುದೇವ್ ಹೊಯ್ಸಳ ಸಿನಿಮಾಗಾಗಿ ಡಾಲಿ ಧನಂಜಯ್ ಗೆದ್ದುಕೊಂಡಿದ್ದಾರೆ. ಕ್ರಿಟಿಕ್ಸ್ ಪ್ರಕಾರ ಬೆಸ್ಟ್ ಆಕ್ಟರ್ಸ್ ಪ್ರಶಸ್ತಿಯನ್ನ ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಎ ಸಿನಿಮಾದ ನಟನೆಗಾಗಿ ರುಕ್ಮಿಣಿ ವಸಂತ್ ಗೆದ್ದಿದ್ದಾರೆ. ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ಸ್ ಪ್ರಶಸ್ತಿಯನ್ನ ಕಾಟೇರ ಸಿನಿಮಾಗಾಗಿ ಆರಾಧನಾ ಅವರು ಗೆದ್ದುಕೊಂಡಿದ್ದಾರೆ. ಅಂಡ್ ಅನ್ಡೌಟೆಡ್ಲಿ ಬೆಸ್ಟ್ ಆಕ್ಟರ್ ಇನ್ ನೆಗೆಟಿವ್ ರೋಲ್ ಅವಾರ್ಡ್ ಗಾಗಿ ಸಪ್ತಸಾಗರದ ಆಚೆಯಲ್ಲೋ ಸಿನಿಮಾಗಾಗಿ ರಮೇಶ್ ಇಂದ್ರ ಅವರು ಆಯ್ಕೆಯಾಗಿ ಗೆದ್ದುಕೊಂಡಿದ್ದಾರೆ. ಕಾಟೇರ ಸಿನಿಮಾದ ಮ್ಯೂಸಿಕ್ ಗಾಗಿ ಹರಿಕೃಷ್ಣ ಅವರು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಇನ್ನು ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ವಿಭಾಗದಲ್ಲಿ ಮಂಗ್ಳಿ ಕಾಟೇರ ಸಿನಿಮಾಗಾಗಿ ಫಿಮೇಲ್ ವಿಭಾಗದಲ್ಲಿ ಗೆದ್ರೆ ಕಪಿಲನ್ ಸಪ್ತಸಾಗರದ ಆಚೆಯಲ್ಲೋ ಸಿನಿಮಾದ ಸೈಡ್ ಎ ಸಿನಿಮಾಗಾಗಿ ಮೇಲ್ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ಎಕ್ಸಲೆನ್ಸ್ ಇನ್ ಸಿನಿಮಾ ಪ್ರಶಸ್ತಿಯನ್ನು ನೀಡಿ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿರುವಂತಹ ಕೊಡುಗೆಯನ್ನ ಗೌರವಿಸಲಾಗಿದೆ. ಇದಾಗಿತ್ತು ಈ ವಾರದ ಅಪ್ಡೇಟ್ಸ್ಗಳು. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.